ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಕರಿಬೇವಿನ ಮರ ಮನೆಯಲ್ಲಿದ್ದರೆ ಆ ಮನೆಯಲ್ಲಿ ನಡೆಯುವುದು ಇದೆ. ಇದು ಅನೇಕರಿಗೆ ತಿಳಿದಿಲ್ಲದ ಕಾರಣ ಅನೇಕ ತಪ್ಪುಗಳನ್ನು ಮಾಡ್ತಿದ್ದಾರೆ. ಅನೇಕ ಮನೆಗಳಲ್ಲಿ ಕರಿಬೇವಿನ ಮರ ಇರುತ್ತದೆ, ಆದರೆ ನಿಜವಾಗಿಯೂ ಮನೆಯ ಬಳಿ ಕರಿಬೇವಿನ ಮರವನ್ನು ಬೆಳೆಸಬಹುದೇ ಅಥವಾ ಬೆಳೆಸಬಾರದೆ, ಬೆಳೆಸಿದರೆ ಏನಾಗುತ್ತದೆ ಎಂಬ ಸಂದೇಹ ಅನೇಕರಿಗೆ ಇರುತ್ತದೆ. ನಮ್ಮ ದೈನಂದಿನ ಜೀವನದಲ್ಲಿ ವಿಶೇಷವಾಗಿ ಭಾರತೀಯ ಅಡುಗೆಗಳಲ್ಲಿ ಕರಿಬೇವಿನ ಎಲೆಗಳಿಗೆ ಅವಿಭಾಜ್ಯ ಸಂಬಂಧವಿದೆ. ಆದರೆ ವಾಸ್ತು ಪ್ರಕಾರ ಕೆಲವು ಸಸ್ಯಗಳನ್ನು ಮನೆಯಲ್ಲಿ ಬೆಳೆಸಬಾರದು ಎಂಬ ಸಂಪ್ರದಾಯವಿರುವುದರಿಂದ ಅನೇಕರು ಇದರ ಬಗ್ಗೆ ಸಂದೇಹ ವ್ಯಕ್ತಪಡಿಸುತ್ತಾರೆ. ಹಾಗಾದರೆ ಕರಿಬೇವಿನ ಮರವನ್ನು ಮನೆಯ ಬಳಿ ಬೆಳೆಸಬಹುದೇ ಅಥವಾ ಬೆಳೆಸಬಾರದೆ, ಬೆಳೆಸಿದರೆ ಆ ಮನೆಯಲ್ಲಿ ಏನಾಗುತ್ತದೆ ಎಂಬುದನ್ನು ಈಗ ನಾವು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ. ಮೊದಲು ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ಔಷಧ ಚಕ್ರ ನಾರಾಯಣಾಯ ನಮಃ ಎಂದು ಕಮೆಂಟ್ ಮಾಡಿ. ಏಕೆಂದರೆ ಈ ಭೂಮಿಯ ಮೇಲಿರುವ ಎಲ್ಲ ಔಷಧೀಯ ಸಸ್ಯಗಳಿಗೆ ಆ ನಾರಾಯಣನೇ ಅಧಿಪತಿ. ಆದ್ದರಿಂದ ಶ್ರೀ ಔಷಧ ಚಕ್ರ ನಾರಾಯಣಾಯ ನಮಃ ಎಂದು ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಬೆಂಬಲ ನೀಡಿ. ಈ ವಿಶಾಲ ಜಗತ್ತಿನಲ್ಲಿ ನಮ್ಮ ಕಣ್ಣಿಗೆ ಕಾಣದ ಶಕ್ತಿಗಳು ಮತ್ತು ಪ್ರಕೃತಿಯ ರಹಸ್ಯಗಳು ಅನೇಕ ಅಡಗಿವೆ. ನಿಮ್ಮ ಮನೆಯ ಆವರಣದಲ್ಲಿರುವ ಕೆಲವು ಸಸ್ಯಗಳ ಹಿಂದಿರುವ ಆಧ್ಯಾತ್ಮಿಕ ಮತ್ತು ಆರೋಗ್ಯ ಶಕ್ತಿಯ ಬಗ್ಗೆ ತಿಳಿದರೆ ನೀವು ನಿಜವಾಗಿಯೂ ಆಶ್ಚರ್ಯಚಕಿತರಾಗುವಿರಿ. ಅನೇಕ ಜನರು ತಮ್ಮ ಜೀವನದಲ್ಲಿ ಕಷ್ಟಪಟ್ಟು ಗಳಿಸಿದ ಆಸ್ತಿಯನ್ನು ಇದ್ದಕ್ಕಿದ್ದಂತೆ ಕಳೆದುಕೊಳ್ಳುತ್ತಾರೆ. ಬಹಳ ಶ್ರೀಮಂತ ಕುಟುಂಬಗಳು ಸಹ ಸಾಲದ ಸುಳಿಯಲ್ಲಿ ಸಿಲುಕಿ ದಿಕ್ಕು ತೋಚದ ಸ್ಥಿತಿಯಲ್ಲಿರುವುದನ್ನು ನಾವು ನೋಡುತ್ತೇವೆ. ಇದು ಏಕೆ ಹೀಗಾಗುತ್ತದೆ ಎಂದು ನೀವು ಎಂದಾದರೂ ಆಳವಾಗಿ ಯೋಚಿಸಿದ್ದೀರಾ? ನಮ್ಮ ಹಿರಿಯರು ಪ್ರತಿ ಮನೆಯ ಮುಂದೆ ಅಥವಾ ಹಿತ್ತಲಿನಲ್ಲಿ ಕರಿಬೇವಿನ ಗಿಡ ಇರಬೇಕು ಎಂದು ಏಕೆ ಅಷ್ಟು ಒತ್ತಾಯಿಸುತ್ತಿದ್ದರು ಎಂದು ನಿಮಗೆ ತಿಳಿದಿದೆ. ಏಕೆಂದರೆ ಕರಿಬೇವಿನ ಗಿಡ ಮನೆಯಲ್ಲಿದ್ದರೆ ಆಸ್ತಿಗಳು ಇದ್ದಕ್ಕಿದ್ದಂತೆ ಕರಗಿ ಹೋಗುವುದಿಲ್ಲ. ಈ ವಿಷಯ ಅನೇಕರಿಗೆ ತಿಳಿದಿಲ್ಲ. ಕರಿಬೇವು ಕೇವಲ ಅಡುಗೆಯಲ್ಲಿ ರುಚಿಗಾಗಿ ಬಳಸುವ ಎಲೆ ಮಾತ್ರವಲ್ಲ, ಅದು ಅದ್ಭುತವಾದ ಐಶ್ವರ್ಯ. ಇದು ನಿಮ್ಮ ಮನೆಯಲ್ಲಿದ್ದರೆ ನಿಂತು ಹೋದ ಹಣದ ಹರಿವು ಮತ್ತೆ ವೇಗವನ್ನು ಪಡೆಯುತ್ತದೆ ಎಂದು ಪರಿಹಾರ ಶಾಸ್ತ್ರ ಹೇಳುತ್ತದೆ. ಯಾರು ಒಂದು ಕಾಲದಲ್ಲಿ ಅದ್ಭುತವಾಗಿ ಸಂಪಾದಿಸಿ ಈಗ 1 ರೂಪಾಯಿಗಾಗಿ ಕಷ್ಟಪಡುತ್ತಿದ್ದಾರೋ, ಯಾರಿಗೆ ಕೈಗೆ ಬಂದ ಉದ್ಯೋಗ ಕೈತಪ್ಪಿ ಹೋಗಿದೆಯೋ, ಯಾರಿಗೆ ವ್ಯಾಪಾರದಲ್ಲಿ ಅನಿರೀಕ್ಷಿತ ನಷ್ಟಗಳು ಬರುತ್ತಿವೆಯೋ, ಅವರೆಲ್ಲರಿಗೂ ಕರಿಬೇವಿನ ಗಿಡ ಒಂದು ಆಶಾದೀಪ. ನಿಮ್ಮ ಮನೆಯ ಆವರಣದಲ್ಲಿ ಒಂದು ಕರಿಬೇವಿನ ಗಿಡವನ್ನು ನೆಟ್ಟು ನೋಡಿ. ಆ ಗಿಡ ಬೆಳೆದು ದೊಡ್ಡದಾದಂತೆ ನಿಮ್ಮ ಮನೆಗೆ ಹಣದ ಹರಿವು ಕೂಡ ಹಂತ ಹಂತವಾಗಿ ಹೆಚ್ಚಾಗುತ್ತದೆ. ನಮ್ಮ ಪೂರ್ವಿಕರ ಕಾಲದಲ್ಲಿ ಪ್ರತಿ ಮನೆಯಲ್ಲಿ ಹಾಲು ಮತ್ತು ಬೆಳೆಗಳು ಸಮೃದ್ಧವಾಗಿರಲು ಮುಖ್ಯ ಕಾರಣವೆಂದರೆ ಅವರು ಪ್ರಕೃತಿಯೊಂದಿಗೆ ಬೆರೆತು ಇಂತಹ ಅದೃಷ್ಟವನ್ನು ನೀಡುವ ಸಸ್ಯಗಳನ್ನು ಬೆಳೆಸುತ್ತಿದ್ದರು. ಕರಿಬೇವಿನ ಗಿಡವನ್ನು ಮನೆಗೆ ಅದೃಷ್ಟ ದೇವತೆ ಎಂದು ಪರಿಗಣಿಸಲಾಗುತ್ತದೆ. ಇದು ನಿಮ್ಮ ಮನೆಯ ಸುತ್ತಲಿನ ನಕಾರಾತ್ಮಕ ಶಕ್ತಿಯನ್ನು ಹೀರಿಕೊಂಡು ಮನೆಯಲ್ಲಿ ಸಕಾರಾತ್ಮಕ ವಾತಾವರಣವನ್ನು ಸೃಷ್ಟಿಸುತ್ತದೆ. ನಿಮ್ಮ ಮನೆಯಲ್ಲಿ ಆರ್ಥಿಕ ಸಮಸ್ಯೆಗಳು ತಾಂಡವವಾಡುತ್ತಿದ್ದರೆ, ಸಾಲದ ಬಾಧೆಗಳು ನಿಮ್ಮನ್ನ ಕಾಡುತ್ತಿದ್ರೆ ತಕ್ಷಣ ಒಂದು ಕರಿಬೇವಿನ ಗಿಡವನ್ನು ತಂದು ಶುಭ್ರವಾದ ಸ್ಥಳದಲ್ಲಿ ನೆಡಿ. ಪ್ರತಿದಿನ ಭಕ್ತಿಯಿಂದ ನೀರು ಹಾಕಿ ಅದು ಆರೋಗ್ಯವಾಗಿ ಬೆಳೆಯುವಂತೆ ನೋಡಿಕೊಳ್ಳಿ. ಆ ಮರ ಎಷ್ಟು ಹಸಿರಾಗಿ ಸಮೃದ್ಧವಾಗಿ ಬೆಳೆಯುತ್ತದೆಯೋ ನಿಮ್ಮ ಸಂಪಾದನೆಯು ಅಷ್ಟೇ ವೇಗವಾಗಿ ಮತ್ತೆ ಹೆಚ್ಚಾಗುತ್ತದೆ. ಇದು ನಮ್ಮ ಪೂರ್ವಜರು ಅನುಭವದಿಂದ ತಿಳಿದುಕೊಂಡ ಸತ್ಯ. ಆದರೆ ಕೇವಲ ಆಧ್ಯಾತ್ಮಿಕವಾಗಿ ಮಾತ್ರವಲ್ಲದೆ ಆರೋಗ್ಯದ ದೃಷ್ಟಿಯಿಂದಲೂ ಕರಿಬೇವಿನ ಎಲೆಗಳು ಮಾಡುವ ಪ್ರಯೋಜನಗಳನ್ನು ತಿಳಿದರೆ ನೀವು ಖಂಡಿತವಾಗಿಯೂ ಆಶ್ಚರ್ಯಪಡುತ್ತೀರಿ. ಏಕೆಂದರೆ ನಾವು ಪ್ರತಿದಿನದ ಆಹಾರದಲ್ಲಿ ಇದನ್ನು ತೆಗೆದುಹಾಕಿ ಎಷ್ಟು ದೊಡ್ಡ ತಪ್ಪು ಮಾಡ್ತಿದ್ದೇವೆ ಎಂದು ಆಗ ಅರ್ಥವಾಗುತ್ತದೆ. ಪ್ರಸ್ತುತ ಕಾಲದಲ್ಲಿ ವಾಯು ಮಾಲಿನ್ಯ ಮತ್ತು ಹೊಸ ಹೊಸ ವೈರಸ್ಗಳು ಜಗತ್ತನ್ನು ಹೇಗೆ ನಡುಗಿಸುತ್ತೆ ಎಂದು ನಮಗೆಲ್ಲರಿಗೂ ತಿಳಿದಿದೆ. ಗಾಳಿಯ ಮೂಲಕ ಹರಡುವ ರೋಗಗಳು ನಮ್ಮ ಪ್ರಾಣಕ್ಕೆ ಅಪಾಯ ತರುತ್ತಿವೆ. ಇಂತಹ ಭಯಾನಕ ಸಮಯದಲ್ಲಿ ಕರಿಬೇವಿನ ಮರ ನಿಮ್ಮ ಮನೆಯಲ್ಲಿದ್ದರೆ ಅದು ರಕ್ಷಣಾ ಕವಚದಂತೆ ಕೆಲಸ ಮಾಡುತ್ತದೆ. ಕರಿಬೇವಿನ ಮರದಿಂದ ಬೀಸುವ ಗಾಳಿಯಲ್ಲಿರುವ ಅಣುಗಳು ವಾತಾವರಣದಲ್ಲಿರುವ ವಿಷಕಾರಿ ಅನಿಲಗಳನ್ನು ಶುದ್ಧೀಕರಿಸುವ ಅದ್ಭುತ ಶಕ್ತಿಯನ್ನು ಹೊಂದಿರುತ್ತವೆ. ಇದು ಗಾಳಿಯಲ್ಲಿರುವ ಹಾನಿಕಾರಕ ವೈರಸ್ಗಳು ಮತ್ತು ಬ್ಯಾಕ್ಟೀರಿಯಾಗಳನ್ನು ನಾಶಪಡಿಸಿ ನಿಮಗೆ ಶುದ್ಧ ಪ್ರಾಣವಾಯುವನ್ನು ಒದಗಿಸುತ್ತದೆ. ಮುಖ್ಯವಾಗಿ ನಿಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳು ಮತ್ತು ವೃದ್ಧರು ಇದ್ದರೆ ಈ ಮರ ನಿಮ್ಮ ಮನೆಯಲ್ಲಿರುವುದು ಕಡ್ಡಾಯ. ಏಕೆಂದರೆ ಅವರಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತದೆ. ಆದ್ದರಿಂದ ಹೊರಗಿನಿಂದ ಬರುವ ಸೋಂಕುಗಳು ಅವರನ್ನು ಬೇಗನೆ ಆಕ್ರಮಿಸುತ್ತದೆ. ಕರಿಬೇವಿನ ಮರ ಆ ವೈರಲ್ ಸೋಂಕುಗಳು ನಿಮ್ಮ ಮನೆಯ ಹತ್ತಿರಕ್ಕೂ ಬರದಂತೆ ತಡೆಯುತ್ತದೆ. ಅದಕ್ಕಾಗಿಯೇ ಪೂರ್ವ ಕಾಲದಲ್ಲಿ ಹಳ್ಳಿಗಳಲ್ಲಿ ಜ್ವರಗಳು ಹರಡಿದಾಗ ಕರಿಬೇವಿನ ತೋರಣಗಳನ್ನು ಕಟ್ಟುತ್ತಿದ್ದರು. ಗಾಳಿಯನ್ನು ಶುದ್ಧೀಕರಿಸುವ ಗುಣ ಕರಿಬೇವಿನ ಎಲೆಗಳಿಗೆ ಇರುವಷ್ಟು ಬೇರೆ ಯಾವುದೇ ಸಸ್ಯಕ್ಕೆ ಇಲ್ಲ ಎಂಬುದು ವೈಜ್ಞಾನಿಕವಾಗಿ ಸಾಬೀತಾದ ಸತ್ಯ.
ನಮ್ಮ ಮಹರ್ಷಿಗಳು ಬಹಳಷ್ಟು ಸಂಶೋಧನೆ ಮಾಡಿ ವಾತಾವರಣ ಮಾಲಿನ್ಯ ಹೆಚ್ಚಿರುವ ಕಡೆ ಈ ಮರಗಳನ್ನು ನೆಡಲು ಹೇಳಿದರು. ಕೇವಲ ಕರಿಬೇವಿನ ಎಲೆಗಳು ಮಾತ್ರವಲ್ಲದೆ ನಿಮ್ಮ ಮನೆಯಲ್ಲಿ ತುಳಸಿ ಮತ್ತು ಆಲೋವೆರಾ ಸಸ್ಯಗಳು ಇದ್ರೆ ನಿಮ್ಮ ಮನೆ ಒಂದು ಸಣ್ಣ ಆಯುರ್ವೇದದ ಆಸ್ಪತ್ರೆಯಾಗಿ ಬದಲಾಗುತ್ತದೆ. ಕರಿಬೇವಿನ ಎಲೆಗಳಲ್ಲಿರುವ ಪೌಷ್ಟಿಕಾಂಶದ ಮೌಲ್ಯಗಳ ಬಗ್ಗೆ ಕೇಳಿದರೆ ನೀವು ಆಶ್ಚರ್ಯಚಕಿತರಾಗುತ್ತೀರಿ. ಇದರಲ್ಲಿ ಕ್ಯಾಲ್ಸಿಯಂ, ಕಬ್ಬಿಣ, ಚೋಲಿಕ್ ಮತ್ತು ಆಮ್ಲ ಮತ್ತು ವಿಟಮಿನ್ ಎ, ಬಿ, ಸಿ, ನಿಯಾಸಿನ್ನಂತಹ ಅಪಾರ ಪ್ರಮಾಣದ ಪೋಷಕಾಂಶಗಳಿವೆ. ನಾವು ಸಾವಿರಾರು ರೂಪಾಯಿಗಳನ್ನು ಖರ್ಚು ಮಾಡಿ ಖರೀದಿಸುವ ಮಲ್ಟಿವಿಟಮಿನ್ ಮಾತ್ರೆಗಳಿಗಿಂತ ಈ ಒಂದೇ ಎಲೆಯಲ್ಲಿ ಹೆಚ್ಚು ಶಕ್ತಿ ಇದೆ. ಆದರೆ ನಾವು ಇದನ್ನು ಅಡುಗೆಯಲ್ಲಿ ನೋಡಿದ ತಕ್ಷಣ ತೆಗೆದು ಪಕ್ಕಕ್ಕಿಡುತ್ತೇವೆ. ಇದು ನಮ್ಮ ಆರೋಗ್ಯದ ಬಗ್ಗೆ ನಾವು ತೋರಿಸುತ್ತಿರುವ ನಿರ್ಲಕ್ಷ್ಯಕ್ಕೆ ನಿದರ್ಶನ. ಕರಿಬೇವಿನ ಎಲೆಗಳನ್ನು ಹೇಗೆ ಸೇವಿಸಬೇಕು ಎಂದು ತಿಳಿಯದೆ ಅನೇಕ ಜನರು ಅದರ ಪ್ರಯೋಜನಗಳನ್ನು ಕಳೆದುಕೊಳ್ಳುತ್ತಿದ್ದಾರೆ. ಇದನ್ನು 5 ವಿಧಗಳಲ್ಲಿ ಬಳಸಿ ನಿಮ್ಮ ಆರೋಗ್ಯವನ್ನು ವಜ್ರದಂತೆ ಮಾಡಿಕೊಳ್ಳಬಹುದು. ಮೊದಲ ವಿಧಾನ, 2 ಚಮಚ ಕರಿಬೇವಿನ ಎಲೆಯ ರಸವನ್ನು ತೆಳುವಾದ ಮಜ್ಜಿಗೆಯಲ್ಲಿ ಬೆರೆಸಿ ಕುಡಿಯುವುದು. ಇದು ದೇಹದಲ್ಲಿನ ಅತಿಯಾದ ಶಾಖವನ್ನು ಕಡಿಮೆ ಮಾಡುತ್ತದೆ. ಬೇಸಿಗೆಯಲ್ಲಿ ಬರುವ ಸನ್ಸ್ಟ್ರೋಕ್ನಿಂದ ನಿಮ್ಮನ್ನು ರಕ್ಷಿಸುತ್ತದೆ. ಎರಡನೇ ವಿಧಾನ, ಪ್ರತಿದಿನ ಖಾಲಿ ಹೊಟ್ಟೆಗೆ ಬೆಳಿಗ್ಗೆ ಎದ್ದ ತಕ್ಷಣ 4 ತಾಜಾ ಎಲೆಗಳನ್ನು ನೇರವಾಗಿ ಅಗಿದು ನುಂಗುವುದು. ಇದರಿಂದ ನಿಮ್ಮ ಜೀರ್ಣಕ್ರಿಯೆ ಸುಧಾರಿಸುವುದಲ್ಲದೆ ರಕ್ತದಲ್ಲಿನ ತ್ಯಾಜ್ಯಗಳನ್ನು ಹೊರಹಾಕಲ್ಪಡುತ್ತವೆ. ಮೂರನೇ ವಿಧಾನ, ಕರಿಬೇವಿನ ಎಲೆಯ ಯಾರು ತೂಕ ಇಳಿಸಿಕೊಳ್ಳಲು ಬಯಸುತ್ತಾರೋ ಅವರು ಕರಿಬೇವಿನ ಎಲೆಗಳನ್ನು ನೀರಿನಲ್ಲಿ ಕುದಿಸಿ ಆ ಕಷಾಯವನ್ನು ಕುಡಿದರೆ ದೇಹದಲ್ಲಿನ ಕೊಬ್ಬು ಮಂಜುಗಡ್ಡೆಯಂತೆ ಕರಗಿ ಹೋಗುತ್ತದೆ. ನಾಲ್ಕನೇ ವಿಧಾನ, ಶುಂಠಿ ಮತ್ತು ನಿಂಬೆ ರಸದೊಂದಿಗೆ ಬೆರೆಸಿ ಜ್ಯೂಸ್ ರೂಪದಲ್ಲಿ ಸೇವಿಸುವುದು. ಇದು ದೇಹದ ರೋಗ ನಿರೋಧಕ ಶಕ್ತಿಯನ್ನು ಅತಿ ಹೆಚ್ಚಿಸುತ್ತದೆ. ಐದನೇ ವಿಧಾನ, ಕರಿಬೇವಿನ ಪುಡಿ. ಅನ್ನದ ಮೊದಲ ತುತ್ತಿನಲ್ಲಿ ಕರಿಬೇವಿನ ಪುಡಿಯನ್ನು ತುಪ್ಪದೊಂದಿಗೆ ಬೆರೆಸಿ ಸೇವಿಸಿದರೆ ಕಣ್ಣಿನ ದೃಷ್ಟಿ ಅದ್ಭುತವಾಗಿ ಸುಧಾರಿಸುತ್ತದೆ. ಪ್ರಸ್ತುತ ಕಾಲದಲ್ಲಿ ಸಾಫ್ಟ್ವೇರ್ ಉದ್ಯೋಗಿಗಳು ಮತ್ತು ವಿದ್ಯಾರ್ಥಿಗಳು ಗಂಟೆಗಟ್ಟಲೆ ಕಂಪ್ಯೂಟರ್ಗಳು ಮತ್ತು ಮೊಬೈಲ್ ಫೋನ್ಗಳ ಮುಂದೆ ಕುಳಿತಿರುತ್ತಾರೆ. ಇದರಿಂದ ಕಣ್ಣಿನ ನರಗಳು ತೀವ್ರ ಆಯಾಸಕ್ಕೆ ಒಳಗಾಗುತ್ತಿವೆ. ಚಿಕ್ಕ ವಯಸ್ಸಿನಲ್ಲಿಯೇ ಕನ್ನಡಕ ಬರುತ್ತದೆ. ಇಂಥವರು ತಾಜಾ ಕರಿಬೇವಿನ ಎಲೆಗಳನ್ನು ಕಣ್ಣುಗಳ ಮೇಲೆ ಇಟ್ಟುಕೊಂಡು ಸ್ವಲ್ಪ ಸಮಯ ವಿಶ್ರಾಂತಿ ತೆಗೆದುಕೊಂಡ್ರೆ ಕಣ್ಣಿನ ನರಗಳು ಉತ್ತೇಜಿತವಾಗುತ್ತವೆ. ಕರಿಬೇವಿನ ಎಲೆಗಳಲ್ಲಿರುವ ವಿಟಮಿನ್ ಎ ಕಣ್ಣಿನ ರೆಟಿನಾವನ್ನು ರಕ್ಷಿಸುತ್ತದೆ. ರಾತ್ರಿ ಕುರುಡುತನದಂತಹ ಸಮಸ್ಯೆಗಳನ್ನು ಸಹ ತಡೆಯುತ್ತದೆ. ಮತ್ತೊಂದು ಭಯಾನಕ ಸಮಸ್ಯೆ ಮೂಲವ್ಯಾಧಿ ಅಥವಾ ಪೈಲ್ಸ್. ಈ ಸಮಸ್ಯೆಯಿಂದ ಬಳಲುತ್ತಿರುವವರು ಅನುಭವಿಸುವ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಂಡರೂ ಮತ್ತೆ ಮತ್ತೆ ಬರುವ ಈ ಸಮಸ್ಯೆಗೆ ಕರಿಬೇವಿನ ಎಲೆಗಳಲ್ಲಿ ಪರಿಹಾರವಿದೆ. ಎಳೆಯ ಕರಿಬೇವಿನ ಎಲೆಗಳ ರಸವನ್ನು ಜೇನುತುಪ್ಪದೊಂದಿಗೆ ಬೆರೆಸಿ ಪ್ರತಿದಿನ ಸೇವಿಸಿದರೆ ಮೂಲವ್ಯಾಧಿ ಸಮಸ್ಯೆ ಮೂಲದಿಂದಲೇ ಕಡಿಮೆಯಾಗುತ್ತದೆ. ಇದು ನಿಮ್ಮ ಕರುಳಿನಲ್ಲಿರುವ ತ್ಯಾಜ್ಯವನ್ನು ಶುದ್ಧೀಕರಿಸಿ ಮಲಬದ್ಧತೆಯನ್ನು ನಿವಾರಿಸುತ್ತದೆ. ರಕ್ತಹೀನತೆ ಇಂದು ಬಹುಪಾಲು ಮಹಿಳೆಯರನ್ನು ಕಾಡುತ್ತಿರುವ ಪ್ರಮುಖ ಸಮಸ್ಯೆ. ಆಯಾಸ, ನಿಶ್ಶಕ್ತಿ, ಸಣ್ಣ ಕೆಲಸಕ್ಕೂ ಸುಸ್ತಾಗುವುದು. ಇದರ ಲಕ್ಷಣಗಳು. ಕರಿಬೇವಿನ ಎಲೆಗಳಲ್ಲಿರುವ ಕಬ್ಬಿಣ ಮತ್ತು ಚೋಲಿಕ್ ಆಮ್ಲವು ಕೆಂಪು ರಕ್ತ ಕಣಗಳ ಬೆಳವಣಿಗೆಗೆ ಸಹಾಯ ಮಾಡಿ ನಿಮ್ಮ ರಕ್ತವನ್ನು ಹೆಚ್ಚಿಸುತ್ತದೆ. ರಕ್ತಹೀನತೆಯಿಂದ ಬಳಲುತ್ತಿರುವವರು ಕೇವಲ 1 ತಿಂಗಳ ಕಾಲ ಕರಿಬೇವಿನ ಎಲೆಗಳನ್ನು ಯಾವುದಾದರೂ ರೂಪದಲ್ಲಿ ಸೇವಿಸುತ್ತಿದ್ದರೆ ಅದ್ಭುತ ಬದಲಾವಣೆಯನ್ನು ಗಮನಿಸುತ್ತೀರಾ. ಚರ್ಮದ ಸೌಂದರ್ಯದ ವಿಷಯದಲ್ಲಿಯೂ ಕರಿಬೇವಿನ ಎಲೆಗಳಿಗೆ ಸಾಟಿ ಇಲ್ಲ. ಮಾರುಕಟ್ಟೆಯಲ್ಲಿ ಸಿಗುವ ರಾಸಾಯನಿಕ ಕ್ರೀಮ್ಗಳಿಗಿಂತ ಕರಿಬೇವಿನ ಫೇಸ್ ಪ್ಯಾಕ್ ಅದ್ಭುತವಾಗಿ ಕೆಲಸ ಮಾಡುತ್ತದೆ. ಕರಿಬೇವಿನ ಎಲೆಗಳನ್ನು ನುಣ್ಣಗೆ ಅರಿದು ಮುಖಕ್ಕೆ ಹಚ್ಚಿದರೆ ಮೊಡವೆಗಳು ಮತ್ತು ಕಲೆಗಳು ಮಾಯವಾಗಿ ಚರ್ಮವು ಕಾಂತಿಯುತವಾಗುತ್ತದೆ. ಅದೇ ರೀತಿ ಕೂದಲು ಉದುರುವುದು ಈ ಪೀಳಿಗೆಯ ದೊಡ್ಡ ಸಮಸ್ಯೆ. ಕರಿಬೇವಿನ ಎಣ್ಣೆಯನ್ನು ಬಳಸಿದರೆ ಕೂದಲು ಉದುರುವುದು ನಿಲ್ಲುತ್ತದೆ ಮತ್ತು ಬಿಳಿ ಕೂದಲು ಮತ್ತೆ ಕಪ್ಪಾಗುವ ಸಾಧ್ಯತೆಯೂ ಇದೆ. ಕರಿಬೇವು ಎಲೆಗಳಲ್ಲಿರುವ ಆಂಟಿ ಆಕ್ಸಿಡೆಂಟ್ಗಳು ಕೂದಲಿನ ಬುಡವನ್ನು ಬಲಪಡಿಸುತ್ತವೆ. ಇನ್ನು ಸಕ್ಕರೆ ಕಾಯಿಲೆಯ ಬಗ್ಗೆ ಹೇಳಬೇಕಾಗಿಲ್ಲ. ಭಾರತವು ವಿಶ್ವದ ಸಕ್ಕರೆ ರಾಜಧಾನಿಯಾಗುತ್ತಿದೆ. ಈ ರೋಗ ಒಮ್ಮೆ ಬಂದರೆ ಜೀವನ ಪರ್ಯಂತ ಔಷಧಿಗಳನ್ನು ತೆಗೆದುಕೊಳ್ಳಬೇಕು ಎಂದು ಅನೇಕರು ಭಯಪಡುತ್ತಾರೆ. ಆದರೆ ಆಯುರ್ವೇದದ ಪ್ರಕಾರ ಕರಿಬೇವಿನ ಎಲೆಗಳು ಸಕ್ಕರೆ ಕಾಯಿಲೆ ಇರುವವರಿಗೆ ವರವಾಗಿದೆ. ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕರಿಬೇವಿನ ಎಲೆಗಳನ್ನು ಅಗೆಯುವುದರಿಂದ ರಕ್ತದಲ್ಲಿನ ಸಕ್ಕರೆ ಮಟ್ಟವು ಅದ್ಭುತವಾಗಿ ನಿಯಂತ್ರಣದಲ್ಲಿರುತ್ತದೆ. ಇದು ನಿಮ್ಮ ಮೇದೋಜೀರಕ ಗ್ರಂಥಿಯನ್ನು ಉತ್ತೇಜಿಸುತ್ತದೆ ಮತ್ತು ನೈಸರ್ಗಿಕವಾಗಿ ಇನ್ಸುಲಿನ್ ಉತ್ಪಾದನೆಯಾಗುವಂತೆ ಮಾಡುತ್ತದೆ. ನೀವು ಎಷ್ಟೇ ಸಂಪಾದಿಸಿದರೂ ಮನೆಯಲ್ಲಿ ಶಾಂತಿ ಇಲ್ಲದಿದ್ದರೆ ಆ ಸಂಪಾದನೆ ವ್ಯರ್ಥ. ಕರಿಬೇವಿನ ಎಲೆಗಳು ನಿಮ್ಮ ಮೆದುಳನ್ನು ಶಾಂತವಾಗಿಡಲು ಸಹ ಸಹಾಯ ಮಾಡುತ್ತದೆ. ಇದು ಮಾನಸಿಕ ಒತ್ತಡ ಮತ್ತು ಆತಂಕವನ್ನು ಕಡಿಮೆ ಮಾಡುತ್ತದೆ. ಕರಿಬೇವಿನ ಎಲೆಗಳ ವಾಸನೆಯನ್ನು ಉಸಿರಾಡುವುದರಿಂದ ಮೆದುಳಿನ ನರಗಳು ವಿಶ್ರಾಂತಿಯನ್ನು ಪಡೆಯುತ್ತವೆ.
ಅದಕ್ಕಾಗಿಯೇ ಇದನ್ನು ಸುಗಂಧಭರಿತ ಸಸ್ಯ ಎಂದು ಕರೆಯಲಾಗುತ್ತದೆ. ಯಾವ ಮನೆಯಲ್ಲಿ ಹಸಿರು ಕರಿಬೇವಿನ ಗಿಡ ಸಮೃದ್ಧವಾಗಿ ಬೆಳೆಯುತ್ತದೆಯೋ ಆ ಮನೆಯಲ್ಲಿ ಸಂಪತ್ತಿಗೆ ಎಂದಿಗೂ ಕೊರತೆ ಇರುವುದಿಲ್ಲ. ಮಹಾಲಕ್ಷ್ಮೀ ದೇವಿಗೆ ಈ ಸಸ್ಯವು ಅತ್ಯಂತ ಪ್ರಿಯವಾದ್ದರಿಂದ ಇದನ್ನು ಭಕ್ತಿಯಿಂದ ಬೆಳೆಸುವವರ ಮನೆಯಲ್ಲಿ ಲಕ್ಷ್ಮೀ ದೇವಿಯು ನೆಲೆಸಿ ಧನಧಾನ್ಯಗಳು ವೃದ್ಧಿಯಾಗುತ್ತವೆ. ಕೇವಲ ಸಂಪತ್ತು ಮಾತ್ರವಲ್ಲದೆ ಇದು ರಕ್ಷಣಾ ಕವಚದಂತೆ ಕಾರ್ಯನಿರ್ವಹಿಸುತ್ತದೆ. ನಮ್ಮ ಮನೆಯ ಮೇಲೆ ಬರುವ ಯಾವುದೇ ದುಷ್ಟಶಕ್ತಿಗಳು, ಧೂಳು ಅಥವಾ ಹೊರಗಿನಿಂದ ಬರುವ ನಕಾರಾತ್ಮಕ ಶಕ್ತಿಗಳು ಮನೆಗೆ ಪ್ರವೇಶಿಸದಂತೆ ಈ ಸಸ್ಯವು ತಡೆಯುತ್ತದೆ. ಮನೆಯ ಆವರಣದಲ್ಲಿ ಕರಿಬೇವಿನ ಗಿಡ ಇರುವುದರಿಂದ ಆ ಸ್ಥಳವೆಲ್ಲ ಪವಿತ್ರವಾಗುತ್ತದೆ. ವಾಸ್ತು ಪ್ರಕಾರವು ಕರಿಬೇವಿನ ಗಿಡಕ್ಕೆ ಬಹಳ ಮಹತ್ವವಿದೆ. ಅನೇಕ ಜನರು ತಮ್ಮ ಮನೆಯಲ್ಲಿ ವಾಸ್ತು ದೋಷಗಳಿವೆ ಎಂದು ಚಿಂತಿಸುತ್ತಾರೆ ಮತ್ತು ಇದರಿಂದಾಗಿ ತೊಂದರೆಗಳನ್ನು ಎದುರಿಸುತ್ತಿದ್ದಾರೆ. ಆದರೆ ಮನೆಯಲ್ಲಿ ಕರಿಬೇವಿನ ಗಿಡವನ್ನು ಬೆಳೆಸುವುದರಿಂದ ಅಲ್ಲಿರುವ ಯಾವುದೇ ವಾಸ್ತು ದೋಷಗಳು ಕ್ರಮೇಣ ನಿವಾರಣೆಯಾಗುತ್ತವೆ. ಇದು ಮನೆಯ ಸುತ್ತಲಿನ ವಾತಾವರಣವನ್ನು ಶುದ್ಧೀಕರಿಸಿ ಸಕಾರಾತ್ಮಕ ಶಕ್ತಿಯನ್ನು ತುಂಬುತ್ತದೆ. ಕರಿಬೇವಿನ ಗಿಡವಿರುವ ಮನೆಯಲ್ಲಿ ವಾಸಿಸುವವರಿಗೆ ಅನಾರೋಗ್ಯ ಸಮಸ್ಯೆಗಳು ಬರುವ ಸಾಧ್ಯತೆ ಬಹಳ ಕಡಿಮೆ. ಆ ಎಲೆಗಳನ್ನು ನಿತ್ಯ ಆಹಾರದಲ್ಲಿ ಸೇವಿಸುವುದರಿಂದ ಜೀರ್ಣಕ್ರಿಯೆ ಸುಧಾರಿಸುವುದಲ್ಲದೆ ಕಣ್ಣಿನ ದೃಷ್ಟಿ ಸುಧಾರಿಸುತ್ತದೆ, ಕೂದಲು ಬಲಗೊಳ್ಳುತ್ತದೆ ಮತ್ತು ರಕ್ತ ಶುದ್ಧಿಯಾಗುತ್ತದೆ. ಇದರಿಂದ ದೀರ್ಘಕಾಲದ ಕಾಯಿಲೆಗಳು ಹತ್ತಿರ ಸುಳಿಯುವುದಿಲ್ಲ. ಕರಿಬೇವಿನ ಗಾಳಿಯನ್ನು ಉಸಿರಾಡುವುದರಿಂದಲೂ ಮಾನಸಿಕ ಶಾಂತಿ ದೊರೆಯುತ್ತದೆ. ಆದ್ದರಿಂದ ಜಾಗವಿಲ್ಲ ಎಂದು ನೆಪ ಹೇಳದೆ ಪ್ರತಿಯೊಬ್ಬರೂ ಕನಿಷ್ಠ ಒಂದು ಸಣ್ಣ ಕುಂಡದಲ್ಲಿಯಾದರೂ ಕರಿಬೇವಿನ ಗಿಡವನ್ನು ಬೆಳೆಸಬೇಕು. ನಮ್ಮ ಪೂರ್ವಜರು ಮನೆಗೊಂದು ಕರಿಬೇವಿನ ಗಿಡವನ್ನು ಬೆಳೆಸುತ್ತಿದ್ದರು. ಹಾಗೆ ಮನೆಯಲ್ಲಿ ಕರಿಬೇವಿನ ಗಿಡವನ್ನು ಬೆಳೆಸಿದರೆ ಆ ಮನೆಯಲ್ಲಿ ಹಾಲು ಮತ್ತು ಧಾನ್ಯಗಳು ಸಮೃದ್ಧವಾಗಿರುತ್ತಿದ್ದವು. ಇದು ನಿಮ್ಮ ಮನೆಗೆ ಲಕ್ಷ್ಮೀ ಕಟಾಕ್ಷವನ್ನು ನೀಡುವುದರ ಜೊತೆಗೆ ನಿಮ್ಮ ಕುಟುಂಬವನ್ನು ದೃಷ್ಟಿ ತಾಗದಂತೆ ಮತ್ತು ರೋಗಗಳ ಬಲೆಗೆ ಬೀಳದಂತೆ ಕಾಪಾಡುತ್ತದೆ. ಪ್ರತಿದಿನ ಆ ಗಿಡಕ್ಕೆ ನೀರು ಹಾಕಿ ಜಾಗರೂಕತೆಯಿಂದ ನೋಡಿಕೊಂಡ್ರೆ ಅದು ನಿಮ್ಮ ಜೀವನದಲ್ಲಿ ಹಸಿರು ಮತ್ತು ಸಂತೋಷವನ್ನು ತುಂಬುತ್ತದೆ. ಆದ್ದರಿಂದ ಇಂದೇ ಸಂಕಲ್ಪ ಮಾಡಿ ನಿಮ್ಮ ಮನೆಯ ಸುತ್ತಮುತ್ತ ಕರಿಬೇವಿನ ಗಿಡವನ್ನು ನೆಡಿ. ಅದು ನೀಡುವ ಅದ್ಭುತ ಫಲಿತಾಂಶಗಳನ್ನು ನೀವೇ ಗಮನಿಸುತ್ತೀರಿ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ. ಈ ಮೂಲಕ ಅವರಿಗೂ ಒಂದು ಉತ್ತಮ ಜೀವನವನ್ನು ರೂಪಿಸಿಕೊಳ್ಳಲು ಸಹಾಯ ಮಾಡಿ. ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡಿ. ಇಂತಹ ಮತ್ತಷ್ಟು ಅದ್ಭುತವಾದ ಮತ್ತು ನಿಗೂಢವಾದ ವಿಷಯಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಿಮ್ಮ ಆರೋಗ್ಯ ಮತ್ತು ನಿಮ್ಮ ಮನೆಯ ವಾಸ್ತುವಿನ ಬಗ್ಗೆ ಜಾಗರೂಕರಾಗಿರಿ. ಈ ಪ್ರಕೃತಿಯ ಅದ್ಭುತ ಸೃಷ್ಟಿಗಳಲ್ಲಿ ಹೂಗಳದ್ದೇ ಒಂದು ವಿಶೇಷವಾದ ಲೋಕ. ಆ ಅದ್ಭುತವಾದ ಲೋಕದಲ್ಲಿ ತನ್ನ ಅಮೋಘವಾದ ಸುವಾಸನೆಯಿಂದಲೇ ಎಲ್ಲರ ಮನವನ್ನು ಸೆಳೆಯುವಂತಹ ರಾಜಕುಮಾರಿ ಎಂದರೆ ಅದು ಸಂಪಿಗೆ ಪುಷ್ಪ. ಕೇವಲ ನೋಟಕ್ಕೆ ಮಾತ್ರವಲ್ಲ, ತನ್ನ ದಿವ್ಯ ಪರಿಮಳದಿಂದ ಇಡೀ ಪರಿಸರವನ್ನೇ ಪವಿತ್ರಗೊಳಿಸುವಂತಹ ಶಕ್ತಿ ಸಂಪಿಗೆ ಪುಷ್ಪಕ್ಕಿದೆ. ದೇವಸ್ಥಾನದ ಅಂಗಳದಿಂದ ಹಿಡಿದು ಆಯುರ್ವೇದ ಔಷಧಿ ಲೋಕದವರೆಗೂ ಸಹ ಸಂಪಿಗೆ ಮಹತ್ವ ಅಪಾರವಾದದ್ದು. ಕವಿಗಳ ಕವಿತೆಗೆ ಸ್ಫೂರ್ತಿಯಾಗಿ ಆಯುರ್ವೇದ ಸಂಜೀವಿನಿಯಾಗಿ ಮಿಂಚುತ್ತಲಿರುವ ಈ ಸಂಪಿಗೆ ಪುಷ್ಪದ ಬಗ್ಗೆ ಅನೇಕ ಕುತೂಹಲಕಾರಿ ಸಂಗತಿಗಳು ಅಡಕವಾಗಿವೆ. ಸಂಪಿಗೆ ಹೂನಲ್ಲಿ ಕೆಂಡ ಸಂಪಿಗೆ, ಚೈನಾ ಸಂಪಿಗೆ, ಗಂಧದ ಬಣ್ಣದ ಸಂಪಿಗೆ, ಕಾಡು ಸಂಪಿಗೆ, ನಾಗಸಂಪಿಗೆ, ನಾಗಲಿಂಗ ಸಂಪಿಗೆ ಹೀಗೆ ಹಲವಾರು ಕಾಣಬಹುದು. ಆದರೆ ಇವೆಲ್ಲ ಸುವಾಸಿತ ಹೂ ಪ್ರಕಾರಗಳ ಪೈಕಿ ಔಷಧೀಯ ಗುಣಗಳು ಹೆಚ್ಚಾಗಿರುವುದು ಕೆಂಡ ಸಂಪಿಗೆಯಲ್ಲಿಯೇ. ನಮ್ಮ ಈ ಪ್ರಸ್ತುತ ಈ ವಿಡಿಯೋದಲ್ಲಿ ಪ್ರಕೃತಿಯ ಈ ದಿವ್ಯ ಪುಷ್ಪದ ದೈವಿಕ ಮಹತ್ವವನ್ನು ಮತ್ತು ನಮಗೆ ತಿಳಿಯದೇ ಇರುವಂಥ ಔಷಧೀಯ ಗುಣಗಳ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಸಂಪಿಗೆಯ ಮಹತ್ವ. ಈ ಭೂಮಿಯ ಮೇಲಿರುವ ಅತ್ಯಂತ ಪುರಾತನ ಹೂ ಬಿಡುವ ಸಸ್ಯಗಳಲ್ಲಿ ಸಂಪಿಗೆ ಒಂದು. ಪರಿಮಳದಲ್ಲಿ ಸಂಪಿಗೆಯನ್ನು ಮೀರಿಸುವ ವೃಕ್ಷ ಇನ್ನೊಂದಿಲ್ಲ. ಈ ಸಂಪಿಗೆ ಹೂವನ್ನೇ ಸಂಸ್ಕೃತ ಭಾಷೆಯಲ್ಲಿ ಚಂಪಕ ಎಂದು ಕರೆಯಲಾಗುತ್ತದೆ. ಇದರ ಮೊಗ್ಗುಗಳನ್ನು ಚಂಪಕ ಕಲಿಕ ಎಂದು ವರ್ಣಿಸಲಾಗುತ್ತದೆ. ಸಂಪಿಗೆ ನಿತ್ಯ ಹರಿದ್ವರ್ಣದ ಮರವಾಗಿದ್ದು ಸುಮಾರು 50 ಮೀಟರ್ ಎತ್ತರದವರೆಗೂ ಬೆಳೆಯಬಲ್ಲದು. ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಸಂಪಿಗೆ ಮರವನ್ನು ಆಲದ ಮರ ಮತ್ತು ಅರಳಿ ಮರದಷ್ಟೇ ಪವಿತ್ರ ಎಂದು ಭಾವಿಸಲಾಗುತ್ತದೆ. ಸಂಪಿಗೆಯ ರಂಬೆಗಳನ್ನು ಕತ್ತರಿಸುವುದು ಸಹ ಅಶುಭ ಎಂಬ ನಂಬಿಕೆ ಇದೆ. ಮನೆಯ ಮುಂದೆ ಸಂಪಿಗೆ ಮರವಿದ್ರೆ ಅತ್ಯಂತ ಶುಭಕರ ಎಂದು, ಅಂತಹ ಮನೆಗಳಲ್ಲಿ ಸಕಾರಾತ್ಮಕ ಶಕ್ತಿ ಯಾವಾಗಲೂ ನೆಲೆಸಿರುತ್ತದೆ ಎಂದು ನಂಬಲಾಗುತ್ತದೆ. ಗಾಳಿಯನ್ನು ಶುದ್ಧೀಕರಿಸುವಲ್ಲಿಯೂ ಸಹ ಸಂಪಿಗೆಯ ಪಾತ್ರ ಮಹತ್ತರವಾದದ್ದು. ಅತಿ ಹೆಚ್ಚು ಮಾಲಿನ್ಯವಿರುವಂಥ ಕೈಗಾರಿಕಾ ಪ್ರದೇಶಗಳಲ್ಲಿ ಅಥವಾ ರಸ್ತೆಯ ಬದಿಗಳಲ್ಲಿ ಬೆಳೆಸಲು ಇದು ಸೂಕ್ತವಾದ ಮರವೆನಿಸಿಕೊಳ್ಳುತ್ತದೆ.
ಲಲಿತ ಸಹಸ್ರನಾಮದಲ್ಲಿ ನವಚಂಪಕ ಪುಷ್ಪ ಬನಾಸದಂಡ ವಿರಾಜಿತ ಎಂಬ ಸುಪ್ರಸಿದ್ಧ ಸಾಲೊಂದಿದೆ. ಅಂದರೆ ಶ್ರೀ ಲಲಿತಾಂಬ ದೇವಿಯ ಮೂಗು ಈಗಷ್ಟೇ ಅರಳಿದ ಸಂಪಿಗೆಯ ಮೊಗ್ಗಿನಂತೆ ಸುಂದರವಾಗಿ, ನೀಳವಾಗಿ ಮತ್ತು ಆಕರ್ಷಕವಾಗಿ ಶೋಭಿಸುತ್ತಲಿದೆ ಎಂದರ್ಥ. ದೇವಿಯ ಉನ್ನತ ಮಟ್ಟದ ಸೌಂದರ್ಯಕ್ಕೆ ಸಂಪಿಗೆಯನ್ನು ಹೋಲಿಸುವುದರಿಂದಲೇ ದೇವಿಗೆ ಪ್ರಿಯವಾದ ಪುಷ್ಪಗಳಲ್ಲಿ ಸಂಪಿಗೆಗೆ ಅಗ್ರಗಣ್ಯ ಸ್ಥಾನವನ್ನು ನೀಡಲಾಗುತ್ತದೆ. ಕಾಮದೇವ ಬಳಸುವ 5 ಪುಷ್ಪ ಬಾಣಗಳಲ್ಲಿ ಸಂಪಿಗೆಯೂ ಸಹ ಒಂದು. ಇದು ಮನುಷ್ಯನ ಮನಸ್ಸಿನಲ್ಲಿ ಸೌಂದರ್ಯ ಹಾಗೂ ಆಕರ್ಷಣೆಯ ಭಾವನೆಯನ್ನು ಮೂಡಿಸುವ ಶಕ್ತಿಯನ್ನು ಹೊಂದಿರುತ್ತದೆ. ಹೆಚ್ಚಿನ ಹೂಗಳು ಬಾಡಿದ ನಂತರ ವಾಸನೆಯನ್ನು ಕಳೆದುಕೊಳ್ಳುತ್ತವೆ. ಆದರೆ ಸಂಪಿಗೆಯ ಹೂ ಒಣಗಿದ ನಂತರವೂ ಸಹ ತನ್ನ ಸುಗಂಧವನ್ನು ದೀರ್ಘಕಾಲ ಉಳಿಸಿಕೊಳ್ಳುವಂಥ ವಿಶೇಷವಾದ ಗುಣವನ್ನು ಹೊಂದಿರುತ್ತವೆ. ಸಂಪಿಗೆಯ ಹೂವಿನ ಸುವಾಸನೆ ಎಷ್ಟು ಪ್ರಬಲವಾಗಿರುತ್ತದೆ ಎಂದರೆ ಜೇನುನೊಣಗಳು ಇದರ ಸಮೀಪಕ್ಕೆ ಸುಳಿಯುವುದಿಲ್ಲ. ಏಕೆಂದರೆ ಸಂಪಿಗೆಯ ಸುಗಂಧ ಜೇನುನೊಣಗಳನ್ನು ಮೂರ್ಛೆ ಬರುವಂತೆ ಮಾಡುತ್ತದೆ ಅಥವಾ ಅವುಗಳ ಇಂದ್ರಿಯಗಳನ್ನು ಸ್ತಬ್ಧಗೊಳಿಸುತ್ತದೆ. ಹಾಗಾಗಿಯೇ ಜೇನುನೊಣಗಳು ಈ ಹೂವಿನಿಂದ ದೂರವಿರುತ್ತವೆ. ಜೇನುನೊಣಗಳು ಬದಲಾಗಿ ಜೀರುಂಡೆಗಳು ಸಂಪಿಗೆಯ ಪರಾಗಸ್ಪರ್ಶಕ್ಕೆ ಸಹಾಯವನ್ನು ಮಾಡುತ್ತವೆ. ಸಂಪಿಗೆಯ ಹೂ ಯಾವ ದೇವರಿಗೆ ಶ್ರೇಷ್ಠ? ಸಂಪಿಗೆ ಹೂ ಬಾಡಿದರೂ ಸಹ ಅದರ ಘಮಘಮ ಪರಿಮಳ ಮಾಸುವುದಿಲ್ಲ. ಇದು ಸ್ಥಿರ ಭಕ್ತಿಯನ್ನು ಸಂಕೇತಿಸುತ್ತದೆ. ಆದ್ದರಿಂದಲೇ ಇದನ್ನು ದೇವರಿಗೆ ಅರ್ಪಣೆ ಮಾಡುವುದರಿಂದ ದೀರ್ಘಕಾಲದ ಪುಣ್ಯ ಪ್ರಾಪ್ತವಾಗುತ್ತದೆ. ಅದರಲ್ಲಿಯೂ ಮುಖ್ಯವಾಗಿ ಸಂಪಿಗೆಯ ಪುಷ್ಪ ಮಹಾಲಕ್ಷ್ಮೀ ದೇವರು, ಶ್ರೀಕೃಷ್ಣ ಪರಮಾತ್ಮರು ಮತ್ತು ಗಣಪತಿ ದೇವರಿಗೆ ಅತ್ಯಂತ ಪ್ರಿಯವಾಗಿದ್ದಾಗಿದೆ. ಸಂಪಿಗೆಯ ಸುವಾಸನೆ ಮಹಾಲಕ್ಷ್ಮೀ ದೇವಿಯನ್ನು ತನ್ನತ್ತ ಆಕರ್ಷಿಸುವ ಶಕ್ತಿಯನ್ನು ಹೊಂದಿರುತ್ತದೆ. ಅಂದರೆ ಎಲ್ಲಿ ಸಂಪಿಗೆಯ ಸುವಾಸನೆ ಇರುತ್ತದೆಯೋ ಅಲ್ಲಿ ದಾರಿದ್ರ್ಯ ಲಕ್ಷ್ಮಿ ಓಡಿ ಹೋಗುತ್ತಾಳೆ ಮತ್ತು ಮಹಾಲಕ್ಷ್ಮೀ ದೇವಿ ಬಂದು ನೆಲೆಸುತ್ತಾಳೆ. ಅದರಲ್ಲಿಯೂ ವಿಶೇಷವಾಗಿ ಶುಕ್ರವಾರಗಳಂದು ಮಹಾಲಕ್ಷ್ಮೀ ದೇವಿಗೆ ಸಂಪಿಗೆಯಿಂದ ಅರ್ಚನೆ ಮಾಡುವುದು ಸಕಲೈಶ್ವರ್ಯಗಳನ್ನು ನೀಡುತ್ತದೆ ಎಂದು ನಂಬಲಾಗಿದೆ. ದ್ವಾಪರ ಯುಗದಲ್ಲಿ ಪ್ರಭು ಶ್ರೀಕೃಷ್ಣ ಪರಮಾತ್ಮರಿಗೆ ಸಂಪಿಗೆಯ ಮಾಲೆ ಅತ್ಯಂತ ಪ್ರಿಯವಾಗಿತ್ತು ಎಂದು ಪುರಾಣಗಳು ಉಲ್ಲೇಖಿಸುತ್ತವೆ. ಸಕಲ ದೇವತೆಗಳಿಗೂ ಸಲ್ಲುವ ಸಂಪಿಗೆ ಹೂವನ್ನು ಶಿವಪೂಜೆಯಲ್ಲಿ ಸಾಮಾನ್ಯವಾಗಿ ಬಳಸುವುದಿಲ್ಲ. ಶಿವಪೂಜೆಯಲ್ಲಿ ಸಂಪಿಗೆಯನ್ನು ಬಳಸದಿರುವುದಕ್ಕೂ ಸಹ ಒಂದು ಪೌರಾಣಿಕ ಕಥೆಯಿದೆ. ಪುರಾಣ ಕಥೆಯ ಪ್ರಕಾರ ಗೋಕರ್ಣದ ಶಿವ ದೇಗುಲಕ್ಕೆ ತೆರಳುವ ದಾರಿಯಲ್ಲಿ ಒಂದು ಸುಂದರವಾದ ಸಂಪಿಗೆ ಮರವಿದ್ದಿತ್ತು. ಒಬ್ಬ ದುಷ್ಟ ವ್ಯಕ್ತಿಯು ಪ್ರತಿನಿತ್ಯ ಆ ಮರದ ಹೂಗಳನ್ನು ಕದ್ದು ಶಿವದೇವರಿಗೆ ಅರ್ಪಿಸಿ ಶಿವದೇವರನ್ನು ಪ್ರಸನ್ನಗೊಳಿಸುತ್ತಿದ್ದ. ಆ ವ್ಯಕ್ತಿ ದುಷ್ಟನಾದರೂ ಸಹ ಆತನು ಅರ್ಪಿಸುತ್ತಿದ್ದ ಹೂಗಳ ಸುವಾಸನೆಯಿಂದ ಪ್ರಸನ್ನರಾದಂಥ ಶಿವ ಪರಮಾತ್ಮರು ಆತನಿಗೆ ವಿಶೇಷವಾದ ವರಗಳನ್ನು ನೀಡಿದ್ದರು. ಇದರಿಂದ ಆ ವ್ಯಕ್ತಿ ಅಹಂಕಾರಿಯಾಗಿ ಜನರನ್ನು ಪೀಡಿಸುತ್ತಿದ್ದನಂತೆ. ಒಮ್ಮೆ ನಾರದ ಮಹರ್ಷಿಗಳು ಪವಿತ್ರವಾದ ಗೋಕರ್ಣ ಕ್ಷೇತ್ರಕ್ಕೆ ಭೇಟಿಯನ್ನು ನೀಡಲು ಆಗಮಿಸುತ್ತಿದ್ದರಂತೆ. ಆಗ ದೇವಾಲಯದ ಹಾದಿಯಲ್ಲಿ ಅವರಿಗೆ ಅತ್ಯಂತ ಸುವಾಸನೆಯುತವಾದ ಈ ಸಂಪಿಗೆಯ ಮರ ಕಂಡುಬರುತ್ತದೆ. ಆ ಮರದ ಬಳಿಯೇ ಆ ದುಷ್ಟ ಮನುಷ್ಯನು ಸಹ ಶಿವಪೂಜೆಗಾಗಿ ಹೂಗಳನ್ನು ಕೇಳುತ್ತಿರುವುದನ್ನು ನಾರದ ಮಹರ್ಷಿಗಳು ಕಾಣುತ್ತಾರೆ. ಆದರೆ ಆ ವ್ಯಕ್ತಿ ನಾರದರನ್ನು ನೋಡಿದ ತಕ್ಷಣ ತನ್ನಲ್ಲಿದ್ದ ಹೂಗಳನ್ನೆಲ್ಲ ಅಡಗಿಸಿಟ್ಟುಕೊಳ್ಳುತ್ತಾನೆ. ಆಗ ನಾರದರು ಆ ವ್ಯಕ್ತಿಯನ್ನ ಕುರಿತು ಹೂಗಳನ್ನು ನೀನು ಕೇಳುತ್ತಿರುವೆಯೇ ಎಂದು ಕೇಳುತ್ತಾರೆ. ಆ ವ್ಯಕ್ತಿ ಇಲ್ಲ ಎಂದು ಸುಳ್ಳನ್ನು ನುಡಿಯುತ್ತಾನೆ. ಕೋಪಗೊಂಡಂಥ ನಾರದ ಮಹರ್ಷಿಗಳು ಸ್ವತಃ ಸಂಪಿಗೆ ಮರವನ್ನೇ ಕುರಿತು ನಿನ್ನ ಹೂಗಳನ್ನು ಯಾರಾದರೂ ಕಿತ್ತಿದ್ದಾರೋ ಎಂದು ಪ್ರಶ್ನಿಸುತ್ತಾರೆ. ದುಷ್ಟ ವ್ಯಕ್ತಿಗೆ ಹೆದರಿದ ಮರವೂ ಸಹ ಇಲ್ಲ ಎಂದು ಅಸತ್ಯವನ್ನು ನುಡಿಯುತ್ತದೆ. ತದನಂತರ ನಾರದರು ದೇವಾಲಯದ ಒಳ ಪ್ರವೇಶ ಮಾಡಿದಾಗ ಶಿವಲಿಂಗ ಸಂಪೂರ್ಣವಾಗಿ ಸಂಪಿಗೆ ಹೂಗಳಿಂದ ಅಲಂಕೃತಗೊಂಡಿರುವುದನ್ನು ಕಂಡು ಆಶ್ಚರ್ಯಗೊಳ್ಳುತ್ತಾರೆ. ಗೋಕರ್ಣ ಕ್ಷೇತ್ರದಂಥ ದೈವ ಸನ್ನಿಧಿಯಲ್ಲಿಯೇ ಸಂಪಿಗೆ ಅಸತ್ಯವನ್ನು ನುಡಿದಿದ್ದರಿಂದ ಕೋಪಗೊಂಡ ನಾರದ ಮಹರ್ಷಿಗಳು, ನೀನು ದೇವಲೋಕದ ಸುಗಂಧ ಹೊಂದಿದ್ದರೂ ನೀನು ಹೂಗಳು ಶಿವದೇವರ ಪೂಜೆಗೆ ಅನರ್ಹವಾಗಲಿ, ನಿನ್ನ ಶಿವ ಪರಮಾತ್ಮರಿಗೆ ಅರ್ಪಣೆ ಮಾಡಿದರೆ ಆ ಪೂಜೆಯ ಫಲವೇ ದೊರೆಯದಿರಲಿ ಎಂದು ಶಾಪವನ್ನು ನೀಡುತ್ತಾರೆ. ಅಂದಿನಿಂದ ಸಂಪಿಗೆ ಶಿವಪೂಜೆಯಲ್ಲಿ ನಿಷೇಧಗೊಂಡಿತ್ತು ಎಂಬ ಪ್ರಸ್ತಾಪವಿದೆ. ಸಂಪಿಗೆಯ ಔಷಧೀಯ ಗುಣಗಳು. ಸಂಪಿಗೆಯ ತೀಕ್ಷ್ಣ ಸುವಾಸನೆ ಮೆದುಳಿನಲ್ಲಿ ಎಂಡೋರ್ಫಿನ್ಸ್ ಎಂಬ ರಾಸಾಯನಿಕವನ್ನು ಬಿಡುಗಡೆ ಮಾಡಲು ಪ್ರೇರೇಪಿಸುತ್ತದೆ. ಈ ರಾಸಾಯನಿಕ ತಲೆನೋವು, ಮಾನಸಿಕ ಒತ್ತಡ, ಆತಂಕ, ಮೈಗ್ರೇನ್ನ ನಿವಾರಣೆಯನ್ನು ಮಾಡುತ್ತದೆ. ಸಂಪಿಗೆಯ ಎಣ್ಣೆಯನ್ನು ಕೂದಲಿಗೆ ಹಚ್ಚುವುದು ಕೂದಲಿನ ಆರೋಗ್ಯಕ್ಕೂ ಬಹಳ ಒಳ್ಳೆಯದು. ಸಂಪಿಗೆಯ ಹೂಗಳನ್ನು ಹರಳೆಣ್ಣೆಯಲ್ಲಿ ಬೆರೆಸಿ ಬಿಸಿ ಮಾಡಿ ನೋವಿರುವ ಜಾಗಕ್ಕೆ ಲೇಪಿಸಿಕೊಂಡ್ರೆ ಕೀಲು ನೋವು ಮತ್ತು ಸಂಧಿವಾತವೂ ಸಹ ಕಡಿಮೆಯಾಗುತ್ತದೆ.
ಸಂಪಿಗೆಯ ಎಲೆಗಳ ಕಷಾಯ ಜ್ವರ ಮತ್ತು ಅಜೀರ್ಣದಂಥ ಸಮಸ್ಯೆಗಳಿಗೆ ಹಳೆಯ ಕಾಲದಿಂದಲೂ ಮದ್ದಾಗಿ ಬಳಕೆಯಲ್ಲಿದೆ. ಸಂಪಿಗೆಯ ಹೂಗಳನ್ನು ಬೆರೆಸಿ ಕುದಿಸಿದ ನೀರನ್ನು ಸೇವಿಸುವುದರಿಂದ ಮೂತ್ರಕೋಶದ ಉರಿ ಕಡಿಮೆಯಾಗಿ ಮೂತ್ರ ಸುಗಮವಾಗಿ ಹೋಗುತ್ತದೆ. ಈ ಸುವಾಸನೆಯುಕ್ತ ಸಂಪಿಗೆ ಹೂಗಳನ್ನು ಚರ್ಮದ ರೋಗಗಳು, ಗಾಯಗಳು ಮತ್ತು ಹಣ್ಣುಗಳಂಥ ವಿವಿಧ ರೋಗಗಳ ಚಿಕಿತ್ಸೆಗೆ ಆಯುರ್ವೇದ ಔಷಧಿಗಳಲ್ಲಿ ಬಳಸುತ್ತಾರೆ. ವಾಕರಿಕೆ, ಜ್ವರ, ತಲೆ ತಿರುಗುವಿಕೆ, ಕೆಮ್ಮು ಮೊದಲಾದ ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡಲು ಚಂಪಾ ಹೂವಿನ ಕಷಾಯ ಬಳಸಲಾಗುತ್ತದೆ. ಕಣ್ಣಿನ ಆರೈಕೆಗೆ ಸುಲಭದ ಮನೆಮದ್ದು. ಕೆಂಡ ಸಂಪಿಗೆ ಹೂವಿನ 2 ಎಲೆಯನ್ನು ನೀರಿನಲ್ಲಿ ಕುದಿಸಿ ಕಷಾಯ ಮಾಡಿ ದಿನವೂ ಕಣ್ಣು ತೊಳೆಯುವುದರಿಂದ ಕಣ್ಣಿನ ಅನೇಕ ಕಾಯಿಲೆಗಳು ವಾಸಿಯಾಗುತ್ತವೆ. ಇದು ದೃಷ್ಟಿ ಸಾಮರ್ಥ್ಯ ಹೆಚ್ಚಿಸುತ್ತದೆ ಮತ್ತು ಆರಂಭಿಕ ಕಣ್ಣಿನ ಪೊರೆಯನ್ನು ತೆಗೆದು ಸರಿಮಾಡುವ ಸಾಮರ್ಥ್ಯ ಇದೆ. ಸಂಧಿವಾತವಿದ್ದರೆ 1 ಕಪ್ ಹರಳೆಣ್ಣೆಯಲ್ಲಿ ಸಂಪಿಗೆಯ 5-6 ಹೂಗಳನ್ನು ಹಾಕಿ ಬೆಚ್ಚಗೆ ಮಾಡಿ ನೋವಿರುವ ಜಾಗಕ್ಕೆ ಸವರಿದರೆ ನೋವು ನಿವಾರಣೆಯಾಗುತ್ತದೆ. ತಲೆ ಕೂದಲು ಉದುರುತ್ತಿದ್ದರೆ, ಹೊಟ್ಟೆ ಹೆಚ್ಚಾದರೆ ನಿಂಬೆಹಣ್ಣಿನ ರಸದಲ್ಲಿ ಸಂಪಿಗೆ ಹೂಗಳನ್ನು ರಾತ್ರಿ ಪೂರ ನೆನೆಹಾಕಿ ಮುಂಜಾನೆ ಹೂಗಳನ್ನು ಹಿಸುಕಿ ತೆಗೆದು ತಲೆ ಕೂದಲಿನ ಬುಡಕ್ಕೆ ಹಚ್ಚಿ ಸಂಪಿಗೆ ಚಕ್ಕೆಯನ್ನು ಅರೆಬರೆ ಕುಟ್ಟಿ ನೀರು ಹಾಕಿ ಕುದಿಸಿ ಅರ್ಧಕ್ಕೆ ಇಳಿದಾಗ ಸೋಸಿ ಜ್ವರದಲ್ಲಿ 3 ಚಮಚದಷ್ಟು ಪ್ರತಿ 2 ಗಂಟೆಗೆ ಕುಡಿಸುತ್ತಿದ್ದರೆ ಗುಣವಾಗುತ್ತದೆ. ಸಂಪಿಗೆ ಚಕ್ಕೆಯ ಕಷಾಯವನ್ನು ಸತತವಾಗಿ 6 ತಿಂಗಳು ಕುಡಿಯೋದ್ರಿಂದ ರಕ್ತ ಶುದ್ಧವಾಗಿ ಚರ್ಮದ ಕಾಯಿಲೆಗಳು ಗುಣವಾಗುತ್ತವೆ. ಸಂಪಿಗೆ ಚಕ್ಕೆಯನ್ನು ನೆರಳಿನಲ್ಲಿ ಒಣಗಿಸಿ ಪುಡಿ ಮಾಡಿ ಬಾಯಲ್ಲಿಟ್ಟು ರಸ ನುಂಗುತ್ತಿದ್ದರೆ ಟಾನ್ಸಿಲ್ ಗುಣವಾಗುತ್ತದೆ. 1 ಚಮಚದಷ್ಟು ಸಂಪಿಗೆ ಹೂವಿನ ರಸವನ್ನು ಜೇನುತುಪ್ಪ ಸೇರಿಸಿ ದಿನಕ್ಕೆ 2 ಬಾರಿ ತಿಂದು ಹೂ ಇಲ್ಲವಾದಲ್ಲಿ ಎಲೆಗಳನ್ನು ಉಪಯೋಗಿಸಬಹುದು. 9ನೇ ದಿನ ಭೇದಿಯಾಗಲು ತೆಗೆದುಕೊಳ್ಳುವುದರಿಂದ ಉದರದ ಕ್ರಿಮಿ ನಾಶವಾಗುತ್ತದೆ. ಸಂಪಿಗೆಯ ಎಳೆಯ ಎಲೆಗಳನ್ನು ಮಿಕ್ಸಿಯಲ್ಲಿ ರುಬ್ಬಿ ಕಷಾಯ ಮಾಡಿ ಕುಡಿಯೋದ್ರಿಂದ ದೇಹದ ತೂಕವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಸಂಪಿಗೆಯ ಕುಸುಮವನ್ನು ಬೆಣ್ಣೆಯಲ್ಲಿ ಲೇಪಿಸಿ ಅರ್ಧ ಚಮಚ ತಿಂದರೆ ರಕ್ತ ಮೂಲವ್ಯಾಧಿ ಗುಣವಾಗುತ್ತದೆ. ಸಂಪಿಗೆಯ ಕುಸುಮವನ್ನು ಜೇನುತುಪ್ಪ ಸೇರಿಸಿ ತಿಂದರೆ ಬಿಕ್ಕಳಿಕೆ ನಿಲ್ಲುತ್ತದೆ. ಸಂಪಿಗೆಯ ಕುಸುಮವನ್ನು ಪ್ರತಿನಿತ್ಯ ತಿನ್ನೋದ್ರಿಂದ ವೀರ್ಯ ವೃದ್ಧಿಸುತ್ತದೆ. ಸೂಚನೆ: ವೀಕ್ಷಕರೇ, ನಾವು ಯಾವುದೇ ಸ್ವಚಿಕಿತ್ಸಾ ಪದ್ಧತಿಯನ್ನು ಬೆಂಬಲಿಸುವುದಿಲ್ಲ. ಯಾವುದೇ ಗಿಡಮೂಲಿಕೆಯನ್ನು ಮನೆಮದ್ದಾಗಿ ಬಳಸುವ ಮುನ್ನ ಆಯುರ್ವೇದ ಪಂಡಿತರ ಸಲಹೆಯನ್ನು ಪಡೆಯುವುದು ಅತ್ಯವಶ್ಯಕ. ಆತ್ಮೀಯ ವೀಕ್ಷಕರೇ, ಸಂಪಿಗೆಯ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಿದ್ದೇನೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ. ಧನ್ಯವಾದಗಳು.